ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಿನೊಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್. ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 100 ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾ ಒಂದಿಷ್ಟು ಚರ್ಚೆಗಳು ಮಾಡ್ಕೊತ ಹೋಗೋಣ. ವಿಕ್ರಮ್ ಅವರು ಭವ್ಯ ಅವ್ರನ್ನ ತಮ್ಮ ಗೇಮ್ಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದಾರಾ? ಆಟ ಆಡೋಕ್ಕೆ ಸೂಕ್ತವಲ್ಲದ 5 ಜನರು ಅಭ್ಯರ್ಥಿಗಳು ಯಾರ್ಯಾರು? ಆಯ್ಕೆ ವಿಚಾರದಲ್ಲಿ ರಜತ್ ಅವರು ತಪ್ಪು ಮಾಡಿದ್ರ, ಪಕ್ಷಪಾತ ಮಾಡಿದ್ರ? ಮಂಜು ಮತ್ತು ವಿಕ್ರಮ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನಾಮಿನೇಷನ್ ಮಾಡಿದ್ದು ಸರಿನೋ ತಪ್ಪೋ? ಟಿಕೆಟ್ ಟು ಫಿನಾಲೆ ಈ ಒಂದು ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಸ್ಪರ್ಧಿಗಳು ಯಾರ್ಯಾರು? ಧನ್ರಾಜ್ ಅವರು ತಮ್ಮ ಗೇಮ್ನ ಬಿಟ್ಕೊಟ್ಟಿದ್ದಾದರೂ ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡುಕಂತ ಹೋಗೋಣ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಅಲ್ಲಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ಯಾಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಂದು ಗೇಮ್ ಆಡ್ಸೋಕ್ಕೋಸ್ಕರ ಒಂದು ಡಿಸೈನ್ ಮಾಡಿರ್ತಾರೆ. ಒಂದು ಪೋಸ್ಟರ್ ನೋಡಿ ತುಂಬಾ ಖುಷಿ ಆಗ್ತಾರೆ. ಮನೆ ಮಂದಿಯವರೆಲ್ಲ ಸೇರಿಕೊಂಡು ಹಂಗೆ ಆಡೋಣ ಅಂತ ಕೇಳಿ ಒಂದಿಷ್ಟೊಂದು ದೃಢ ನಿರ್ಧಾರಗಳನ್ನು ತೆಗೆದುಕೊಂಡು ಸ್ಪರ್ಧೆಗಳೆಲ್ಲರೂ ರೆಡಿ ಆಗ್ತಾರೆ ಆಟ ಆಡೋಕ್ಕೆ. ಇನ್ನೇನು ಹಬ್ಬ ಶುರುವಾಗ್ತಾ ಇದೆ, ಮಾರಿ ಹಬ್ಬ. ಸಿದ್ಧರಾಗಿ ಯುದ್ಧಕ್ಕೆ ಅಂತ ಬಿಗ್ ಬಾಸ್ ತಂಡದವರು ಒಂದು ಕರೆ ಕೊಡುತ್ತಾರೆ. ಈ ಒಂದು ಗೇಮ್ ಆಡೋಕ್ಕೆ ರಜತ್ ಅವರು ಆಲ್ರೆಡಿ ಸೆಲೆಕ್ಷನ್ ಆಗಿದ್ದಾರೆ. ಆಟ ಆಡೋಕ್ಕೆ ಸೂಕ್ತವಲ್ಲದ 5 ಜನರನ್ನು ಆಯ್ಕೆ ಮಾಡಿ ಅಂತ ಬಿಗ್ ಬಾಸ್ ತಂಡದವರು ರಜತ್ ಅವರಿಗೆ ಒಂದು ಆಪರ್ಚುನಿಟಿ ಕೊಡ್ತಾರೆ ಖಳನಾಯಕನಾಗಿ. ಈ ಒಂದು ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ಕೋಬೋದಾಗಿತ್ತು ರಜತ್ ಅವರು. ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆಯೋ ಅಥವಾ ಅವರೇ ಸರಿ ಇಲ್ವೋ ಅಥವಾ ಯಾಕಾದರೂ ಬಂದಿದ್ದಾರೋ ನಾನು ಕಪ್ ಗೆಲ್ತೀನಿ ಅಂತ ಆಟ ಹೇಳ್ತಾ ಇರ್ತಾರೆ. ಕಪ್ ಗೆಲ್ಲಕ್ಕೋಸ್ಕರ ಒಂದಾರು ಸ್ಟ್ರಾಟಜಿ ಮಾಡ್ಕೊಂಡು ಆಡೋದುಂಟಾ? ಕೇಳ್ಬೇಡ. ಯಾವ ನೋಡಿದ್ರು ಚೈತ್ರದಿಂದನೇ ಹೋಗೋದಾಯಿತು ಈ ಅಪ್ಪಂದು. ಫಸ್ಟ್ಗೆ ಇವರು ಚಾಯ್ಸ್ ಮಾಡ್ತಕ್ಕಂಥ ಹೆಸರು ಯಾವುದು ಅಂತಂದರೆ ಹನುಮಂತ ಅವ್ರನ್ನ ಚೂಸ್ ಮಾಡ್ತಾರೆ. ಹನುಮಂತ ಅವ್ರನ್ನ ಯಾವ ಒಂದು ಕಾರಣಕ್ಕೋಸ್ಕರ ಚೂಸ್ ಮಾಡ್ತಾರೆ ಅಂದರೆ, ನಿನ್ನೊಳಗೆ ನೀನು ತಿಳಿದು ನೋಡೋಣ ಅಂತ ಒಂದು ಯಾವುದೋ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ದಾಟಿ ಒಂದು ಹಾಡನ್ನು ಹೇಳಿ ಗೇಮ್ನಿಂದ ಹೊರಗಿಡ್ತಾರೆ. ಆಮೇಲೆ ಚೈತ್ರ ಅವ್ರನ್ನ ಟಾಸ್ಕ್ ಅಂತ ಬಂದಪ್ಪ ಅಂದರೆ ನಿನ್ನ ಪರ್ಫಾರ್ಮೆನ್ಸು 0, ಅದಕ್ಕೋಸ್ಕರ ಆಡೋರಿಗೆ ಚಾನ್ಸ್ ಕೊಡ್ತಾ ಇದ್ದೀವಿ, ನೀನು ಆಡೋಕ್ಕೆ ಬರೋಂಗಿಲ್ಲ, ನೀನು ಮನೆಗೆ ಹೋಗು ಅಂತ ಒಂದಿಷ್ಟು ವಾದ ವಿವಾದಗಳು ನಡೀತವೆ ಇವರಿಬ್ಬರ ಮಧ್ಯೆ. ಅನವಶ್ಯಕವಾಗಿ ಈ ಒಂದು ವಾದ ವಿವಾದಗಳು ನಡೀತಾ ಇರ್ತವೆ. ನಡೀತು ಅಂತ ಹೇಳ್ಬೋದು. ಡೈಲಿ ಕೇಳಿ ಕಿವಿಯೆಲ್ಲ ತೂತು ಬಿದ್ದೋಗ್ಬಿಟ್ಟಿದೆ ಇವರು ಇಬ್ಬರು ವಾದಗಳನ್ನು ಕೇಳಿ. ಹೊಸ್ದಾಗಿ ಏನಾದರೂ ಇದ್ದರೆ ಮಾಡ್ರಪ್ಪ. ಬೇರೆಯವ್ರ ಜೊತೆ ಜಗಳ ಮಾಡಿ ಅದನ್ನಾದರೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ನೋಡೋಣ. ಪದೇ ಆ ಆ್ಯಪನ್ನು ಹಿಡ್ಕೊಂಡು ಈ ಆ್ಯಪ ಗೋಳಾಡ್ಸೋದು, ಆ್ಯಮ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಆ ಆ್ಯಪನ್ನು ಗೊರ್ರೆಗಾಡ್ಸೋದು, ಇದೇ ಆಗೋಯ್ತು ಬಿಗ್ ಬಾಸ್ ಪೂರ್ತಿ. ಆಮೇಲೆ ಗೌತಮಿ ಅವರನ್ನು ಚೂಸ್ ಮಾಡ್ತಾರೆ. ನಿಮ್ಮ ಕಡೆಯಿಂದ ಎಫರ್ಟು ಎಂಟರ್ಟೈನ್ಮೆಂಟು ಏನು ಅಷ್ಟಾಗಿ ಬರ್ತಾ ಇಲ್ಲ. ಭವ್ಯವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಇವ್ರಿಗೂ ಸಹ ಅದೇ ಎಂಟರ್ಟೈನ್ಮೆಂಟ್ ಬಂದಪ್ಪ ಅಂದರೆ ನಿಮ್ಮ ಒಂದು ಪರ್ಫಾರ್ಮೆನ್ಸು 0 ಅಂತೇಳಿ ಗೌತಮಿ ಕೊಟ್ಟಿರ್ತಕ್ಕಂಥ ವಿವರಣೆಗಳನ್ನು ಭವ್ಯ ಅವರಿಗೂ ಸಹಿತ ಟ್ರಾನ್ಸ್ಫರ್ ಮಾಡ್ತಾರೆ. ಮುಕ್ಷಿತ ಅವರಿಗೆ ವಾವ್ ಅನ್ನೋವಂಥ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಏನೂ ಬಂದಿಲ್ಲ, ಹಾಗೆಯೇ ಎಂಟರ್ಟೈನ್ಮೆಂಟ್ ಸಹಿತ ನಿಮ್ಮ ಕಡೆಯಿಂದ ಏನೂ ಇಲ್ಲ. ಹಾಗಾಗಿ ನಿಮ್ಮನ್ನು ಹೋಮ್ ಟು ಟಿಕೆಟು ಈ ಒಂದು ಆಟದಿಂದ ನಾನು ಹೊರಗಡೆ ಇಡ್ತಾ ಇದ್ದೀನಿ, ಮನೆಯಿಂದ ಸೇಫ್ ಝೋನ್ನಿಂದ ಹೊರಗಡೆ ಇಡ್ತಾ ಇದ್ದೀನಿ ಅಂತ ರಜತ್ ಅವರು ಒಂದು ವಾದ ಮಾಡ್ತಾರೆ ಮುಕ್ಷಿತ್ ಅವ್ರ ಜೊತೆ. ನನ್ನ ಪ್ರಕಾರ ಏನು ಅನ್ನೋದ್ರೆ 5 ಮಂದಿನ ತಗೊಳ್ಳೋ ಬದಲು ರಜತ್ ಅವರಿಗೆ ಮೈಂಡ್ ಗೇಮ್ ಇದ್ದಿದ್ದಪ್ಪ ಅಂತಂದರೆ ಈ ಒಂದು ವೀಕು ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ. ತಮ್ಮ ಒಂದು ಸೇಫನ್ನ ನೋಡಿಕೊಂಡು ಬೇರೆಯವನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಇದು ನಾಮಿನೇಷನ್ ಟಾಸ್ಕ್ ಆಗಿರ್ತೈತಿ, ಬೇರೆ ಟಾಸ್ಕ್ ಅಲ್ಲ. ಇದು ಟಿಕೆಟು ಫಿನಾಲಿಗೆ ಹೋಗ್ತಕ್ಕಂಥ ಟಾಸ್ಕ್ ಅಲ್ಲ, ನಾಮಿನೇಷನ್ ಟಾಸ್ಕ್ ಆಗಿರ್ತವೆ. ಇಲ್ಲಿ ಹೊಡೆದ್ರೆ ಒಂದು ದೊಡ್ಡ ಆನೆನೇ ಹೊಡಿಬೋದಿತ್ತು ಅವರು. ಇವ್ರ ಜಾಗದಲ್ಲಿ ವಿಕ್ರಮ್ ಅವರಾಯಿತು, ಮಂಜು ಅವರಾಯಿತು ಇದ್ದಿದ್ದಪ್ಪ ಅಂದರೆ ಡೆಫಿನೆಟ್ಲಿ ರಜತ್ ಅವ್ರನ್ನ ಒಂದು ಹೆಸರನ್ನ ಸೂಚನೆ ಮಾಡ್ತಾ ಇದ್ರು. ಪಕ್ಕ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಅವರಿಗೆ ಹೋಲಿಕೆ ಮಾಡ್ಕೊಂಡಪ್ಪ ಅಂದರೆ ರಜತ್ ಅವರು ಟುಸ್ ಪಟಾಕಿ ಅಂತಲೇ ಹೇಳ್ಬೋದು ಈ ಡಿಸಿಷನ್ ತಗೊಳ್ಳೋ ವಿಚಾರದಲ್ಲಿ ಅಷ್ಟೇ. ಓಕೆನಾ? ಈ ರಜತ್ ಅವ್ರು ಏನು ಮಾಡಬೇಕಾಗಿತ್ತು ಅನ್ನೋದಾದರೆ ನನ್ನ ಪ್ರಕಾರ ರಜತ್ ಅವರು ತ್ರಿವಿಕ್ರಮ್ ಅವ್ರನ್ನ ಮೇಯ್ನಾಗಿ ಮಂಜು ಅವ್ರನ್ನ ಇಬ್ಬರನ್ನ ತಳ್ಳಿಬಿಟ್ಟಿದ್ನಪ್ಪ ಅಂದರೆ ಈ ಕಡೆ ನಾಮಿನೇಷನ್ ಒಂದು ಪ್ರಕ್ರಿಯೆಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋದು ಗೇಮ್ ಹೆಂಗೆಂಗೋ ಟರ್ನ್ ಆಗಿರೋದು. ಅದು ಬಿಟ್ಟು ವಿಕ್ರಮ್ ಅವ್ರ ಜೊತೆ ಸೇಫ್ ಆಗಿಟ್ಕೊಂಡು ಅಯ್ಯೋ ರಾಮ, ಟ್ಯಾಲೆಂಟ್ ಅನ್ನೋದು ಇಲ್ವಾ ಇವರಿಗೆ? ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ, ಹೊಡೆದು ಬಿಡೋಣ ಒಂದು ಒಳ್ಳೆ ಗಿರಾಕಿನ ಅಂತ ಸ್ಟ್ರಾಟಜಿ ಮಾಡ್ಬೋದಿತ್ತಲ್ಲ. ವೀಕ್ ಕಂಟೆಸ್ಟೆಂಟ್ಗಳನ್ನು ಹತ್ರ ಇಟ್ಕೊಂಡು ಸ್ಟ್ರಾಂಗ್ ಇರ್ತಕ್ಕಂಥ ಒಂದು ಕಂಟೆಸ್ಟೆಂಟ್ಗಳನ್ನು ಹೊರಗೆ ದಬ್ಬಿ ಹಿಂಗೆಲ್ಲ ಟರ್ನ್ ಮಾಡ್ಬೋದಿತ್ತು ಒಂದು ಆಟನ. ತಮ್ಮಿಂದ ತಾವೇ ಕೈ ಚೆಲ್ಕೊಂಡ್ರು ಈ ಒಂದು ಆಟನ ಅಂತ ಹೇಳ್ಬೋದು. ಅನವಶ್ಯಕವಾಗಿ ಚೈತ್ರ ಅವ್ರ ಜೊತೆ ವಾದ ಮಾಡೋದು ಬೇಕಿತ್ತಾ? ಆಲ್ ರೈಟ್, ಮುಂದೆ ಹೋಗೋಣ. ಮೊದಲನೇ ರೌಂಡ್ ಆರಂಭ ಆಗುತ್ತೆ. ಮೊದಲನೇ ರೌಂಡ್ ಆರಂಭವಾಗೋಕ್ಕೆ ಮುಂಚೆ ಇಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಸೂಚನೆಗಳು ಬಂದಿರ್ತವೆ ಬಿಗ್ ಬಾಸ್ ಕಡೆಯಿಂದ. ರಜತ್ ಅವರು ಉಸ್ತುವಾರಿ ಆಗಿರ್ತಾರೆ. ಮಂಜು, ವಿಕ್ರಮ್ ಹಾಗೂ ಧನ್ರಾಜ್ ಇವರು 3 ಸೇರಿಕೊಂಡು ಒಮ್ಮತದ ನಿರ್ಧಾರದ ಮೇರೆಗೆ ಗೆದ್ದಿರ್ತಕ್ಕಂಥ ತಂಡದವ್ರನ್ನ ಈ ಕಡೆ ಒಳಗಡೆ ಕಳಿಸ್ಕೋಬೇಕಾಗುತ್ತೆ ಸೇಫ್ ಝೋನಿಂದ.
ಇಲ್ಲಿಂದ ಒಬ್ಬರು ವ್ಯಕ್ತಿನ ಆ ಕಡೆ ಕಳಿಸ್ಬೇಕಾಗತ್ತೆ. ಸೊ ಈ ರೀತಿ ಒಂದು ಟಾಸ್ಕ್ ಇರ್ತೈತಿ. ಗೆದ್ದವರು ಈ ಕಡೆ ಬರ್ತಾರೆ. ಈ ಕಡೆ ಬರ್ಬೇಕನ್ನಪ್ಪ ಅಂದರೆ ಇಲ್ಲಿದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಕಡೆ ಹೋಗ್ತಾನೆ, ಅಂತಂದರೆ ಗೇಮ್ ಆಡೋಕ್ಕೆ ಹೋಗ್ತಾನೆ. ಇದು ಒಂದು ಆಟದ ನಿಯಮ ಆಗಿರ್ತೈತಿ. ಒಳ ಸಂಚು ನಡಿತೈತಿ. ಇಲ್ಲಿ ನಾವಿಬ್ಬರು ಸೇರಿಕೊಂಡು ಒಬ್ಬರನ್ನ ಟಾರ್ಗೆಟ್ ಮಾಡೋಣ ಅಂತ ಕೇಳಿ ಒಪ್ಪಂದ ಮಾಡ್ಕೊತಾರೆ ಮ್ಯಾಕ್ಸ್ ಫಿಕ್ಸಿಂಗು ಮಂಜು ಅವರು ಮತ್ತು ವಿಕ್ರಮ್ ಅವರು. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಆಟಕ್ಕೆ ಅನ್ನೋದನ್ನು ಮುಂದೆ ನೋಡ್ಕೊತ ಹೋಗೋಣ. ಮೊದಲನೇ ರೌಂಡಲ್ಲಿ ಭವ್ಯ ಅವರು ಗೆಲ್ತಾರೆ. ಇಲ್ಲಿಂದ ಆ ಕಡೆ ಬರೋ ಸೇಫ್ ಝೋನಿಗೆ ಬರಬೇಕಲ್ಲ ಇವರು. ಸೊ ಹಾಗಾಗಿ ಒಮ್ಮತದ ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಯಾರ್ಯಾರು ಅನ್ನೋದಾದರೆ ವಿಕ್ರಮ್ ಅವರು ಹಾಗೂ ಮಂಜು ಅವರು ಇಬ್ಬರು ಸೇರಿಕೊಂಡು ಧನರಾಜ್ ಅವ್ರನ್ನ ಕಳಿಸ್ತಾರೆ. ಧನರಾಜ್ ಅವರು ಇಲ್ಲಿ ಸ್ಟಿಕನ್ ಹಾಕ್ತಾರೆ, ನಾನು ಹೋಗಂಗಿಲ್ಲ, ನಾ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇಷ್ಟು ವಾದ ಮಾಡ್ತಾರೆ. ಈಗಿರ್ಬೇಕನ್ನಪ್ಪ ಅಂದರೆ ರಜತ್ ಅವ್ರನ್ನ ಬೈದ್ಕೇಸಿ ಬಿಗ್ ಬಾಸ್ ತಂಡದವರು ಭವ್ಯ ಅವರಿಗೆ ಈ ಒಂದು ಚಾನ್ಸನ್ನು ಕೊಡ್ತಾರೆ. ಭವ್ಯ ಅವ್ರು ಏನು ಮಾಡ್ತಾರೆ, ಮಂಜು ಅವ್ರನ್ನ ಈ ಒಂದು ಆಟ ಆಡೋಕ್ಕೆ ಕಳಿಸ್ತಾರೆ. ಸೇಫ್ ಝೋನಿಂದ ಈ ಕಡೆ ಬಂದ್ಬಿಡಪ್ಪ ನೀನು ಅಂತೇಳಿ. ಸೊ ಇದು ಅವ್ರಿಗೆ ಹುರಿದೋಗ್ಬಿಡ್ತೈತಿ ಮಂಜು ಅವರಿಗೆ. ಈ ಒಂದು ವಿಚಾರವಾಗಿ ಜಗಳ ಮಾಡ್ತಾರೆ ಭವ್ಯ ಅವ್ರ ಜೊತೆ. ಹೆಂಗೆ ತಗೊಂಡೆ ನೀನು ನನ್ನ ಹೆಸರನ್ನ ಅಂತೇಳಿ. ಆಟ ಆದಮೇಲೆ ತಗೊಳ್ಳೇಬೇಕಾಗತ್ತೆ. ಎರಡನೇ ರೌಂಡ್ ಆರಂಭ ಆಗುತ್ತೆ. ಈ ಎರಡನೇ ರೌಂಡಲ್ಲಿ ಮಂಜು ಅವರು ಗೆಲ್ತಾರೆ. ಮಂಜು ಅವರಿಗೆ ಗೆದ್ದ ನಂತರ ಮತ್ತೆ ಇಲ್ಲಿ ಒಪ್ಪಂದದ ಮೇರೆಗೆ ಏನು ಮಾಡ್ತಾರೆ, ಮಂಜು ಅವ್ರನ್ನ ಒಳಗೆ ಕರ್ಕೊಂತಾರೆ, ಭವ್ಯ ಅವ್ರನ್ನ ಮತ್ತೆ ಆಟ ಆಡೋಕ್ಕೆ ಕಳಿಸ್ತಾರೆ. ಮೂರನೇ ರೌಂಡ್ ಆರಂಭ ಆಗುತ್ತೆ. ಮೂರನೇ ರೌಂಡಲ್ಲಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಿಷ್ಟು ವಾದ ವಿವಾದಗಳು ನಡೀತವೆ. ಮೂರನೇ ರೌಂಡಲ್ಲಿ ಮೋಕ್ಷಿತ್ ಅವರು ಮೂರನೇ ರೌಂಡಲ್ಲಿ ಗೆಲ್ತಾರೆ. ಧನರಾಜ, ವಿಕ್ರಮ್ ಹಾಗೆಯೇ ಮಂಜು ಅವರು ಇವ್ರು ಮೂರು ಸೇರಿಕೊಂಡು ಒಮ್ಮತದ ಮೇರೆಗೆ ಒಬ್ಬರನ್ನ ಇಲ್ಲಿಂದ ಆ ಕಡೆ ಕಳಿಸ್ಬೇಕು, ಅಲ್ಲಿಂದ ಈ ಕಡೆ ಒಬ್ಬರು ಕರ್ಸ್ಕೋಬೇಕು. ಮೊದಲೇ ಮಾತಾಡ್ಕೊಂಡಿರ್ತಾರೆ ಇವರಿಬ್ಬರು, ಧನರಾಜನ್ನ ಹೆಂಗಾದ್ರೂ ಮಾಡಿ ಕಳಿಸ್ಬಿಡೋಣ ಅಂತೇಳಿ. ವಿಕ್ರಮ್ ಮತ್ತು ಮಂಜು ಅವರು ಇಬ್ಬರು ಸೇರಿಕೊಂಡು ಧನರಾಜ್ ಅವರ ಹೆಸರನ್ನು ಸೂಚನೆ ಮಾಡುತ್ತಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಅವರಿಬ್ಬರು ಹೆಸರು ತಗೊಂಡ ತಕ್ಷಣ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟಿನಪ್ಪ ಅಂದರೆ ಧನರಾಜ್ ಅವರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಬೋದಿತ್ತು, ಬಹುಶಃ ವರ್ಕ್ ಆಗ್ತಾಯಿತ್ತು. ಬಟ್ ಇಲ್ಲೊಂದು ಎಡೌಟ್ ಮಾಡ್ಕೊಂಡಿರುತ್ತೆ ಹೇಳ್ಬೋದು ಧನರಾಜ್ ಅವರು. ನಾನು ಹೋಗಂಗಿಲ್ಲ ಅಂತ ಹೇಳ್ತಾರೆ. ಮೊದಲನೇದಾಗಿ ಹೋಗಂಗಿಲ್ಲ, ನಾನು ಸ್ಟಿಕನ್ ಹಾಕ್ತೀನಿ, ನಾನು ಇಲ್ಲೇ ಇರ್ತೀನಿ. ಇವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋ ವಿಚಾರ ಏನೈತಿ, ಧನರಾಜ್ ಪರವಾಗಿ ರಜತ್ ಅವರು ಧ್ವನಿ ಎತ್ತಾರೆ. ಮಂಜು ಅವ್ರ ಜೊತೆ ಜಗಳ ಮಾಡ್ತಾರೆ. ಹಂಗೆ ಹಿಂಗೆ ಅವ್ನು ಬೆಟರ್, ನಿನಗಿಂತ ಬೆಟರ್ ಆಗಿದ್ದಾನೆ, ನೀನು ಮಾಡಿಲ್ವಾ, ಹಂಗೆ ಹಿಂಗೆ ಅಂತೇಳಿ ಒಂದಷ್ಟು ವಾದ ವಿವಾದಗಳು ನಡೀತಾ ಹೋಗ್ತವೆ ಇವರಿಬ್ಬರ ನಡುವೆ. ಮಂಜು ಅವ್ರ ಜೊತೆ ಸಡನ್ಲಿ ಬ್ಯಾಕ್ಔಟ್ ಆಗಿಬಿಡ್ತಾರೆ ಧನರಾಜ್ ಅವರು. ಇದೇನು ಗ್ರಾಸರಿ ಗೇಮ ಆಟ ಬಿಟ್ಕೊಡೋಕ್ಕೆ, ತಪ್ಪು ಮಾಡಿದ್ರು ಧನರಾಜ್ ಅವರು ಅಂತ ಅನಿಸುತ್ತೆ. ಸಪೋಸ್ ಎಲಿಮಿನೇಟ್ ಆಗಿ ಹೋದ್ರು ಅಂತಂದರೆ ಏನು ಮಾಡ್ತಾರೆ? ಈ ರೀತಿ ಡಿಸಿಷನ್ ತಗೊಳ್ತಾರಲ್ಲ, ಅವ್ರ ಮೇಲೆ ಅವ್ರ ಕಾನ್ಫಿಡೆಂಟ್ ಇದೆಯಾ? ಕ್ರೂಷಿಯಲ್ ವೀಕ್ ಇದು. ಈ ಒಂದು ಸಮಯದಲ್ಲಿ ಈ ರೀತಿ ಬ್ಯಾಕ್ಔಟ್ ಆದರೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗುತ್ತೆ ತಮಗೆ ಒಂದು ವ್ಯಕ್ತಿತ್ವ ಆಟದಲ್ಲಿ. ಬ್ಯಾಕ್ಔಟ್ ಆಗ್ತೀನಿ ಅನ್ನೋದಾಗಿದ್ದರೆ ಇವರಿಬ್ಬರು ಜಗಳ ಮಾಡೋಕ್ಕೆ ಮುಂಚೆನೇ ಬ್ಯಾಕ್ಔಟ್ ಆಗಿದ್ದನಪ್ಪ ಅಂತಂದರೆ ಬೆಟ್ರ್ ಆಗಿರೋದು. ಬಟ್ ಇವರಿಬ್ಬರು ಜಗಳ ಮಾಡಿದ ನಂತರ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂತಂದರೆ ಧನರಾಜ್ ಪರವಾಗಿ ರಜತ್ ಅವರು ವಾದ ಮಾಡಿದ್ದಕ್ಕೆ ಏನು ಪ್ರಯೋಜನ ಆಯಿತು? ಸುಮ್ಮನೆ ಜಗಳ ಮಾಡಿದ್ನಲ್ಲ ನಾನು ಇವನ ಜೊತೆ ಅಂತ ಕೇಳಿ ಅವರು ಮನಸ್ತಾಪ ಮಾಡ್ಕೊಳ್ಳಲ್ವಾ? ಇನ್ನೊಮ್ಮೆ ಇದೇ ರೀತಿ ಒಂದು ಪೊಸಿಷನ್, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ಧನರಾಜ್ ಅವ್ರಿಗೆ ಬಂದಪ್ಪ ಅಂದರೆ ಇವ್ರ ಪರವಾಗಿ ನಿಂತ್ಕೊಳ್ಳೋಕ್ಕೆ ಯಾರು ಬರ್ತಾರೆ? ಎಷ್ಟು ಗೊತ್ತಾಗಲ್ವಾ ಧನರಾಜ್ ಅವರಿಗೆ? ನಾನು ಹೋಗಂಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಕೇಶಿ ಅವ್ರೇನಾದರೂ ಒಂದು ಸ್ಟಿಕನ್ ಆಗಿದ್ದನಪ್ಪ ಅಂದರೆ ಡೆಫಿನೆಟ್ಲಿಯಾಗಿ ಮುಕ್ಷಿತ್ ಅವರಿಗೆ ಚಾನ್ಸ್ ಸಿಕ್ಕು ಅವ್ರು ಏನು ಮಾಡ್ತಾರೆ, ಡೆಫಿನೆಟ್ಲಿಯಾಗಿ ಮಂಜು ಅವ್ರನ್ನಾಯಿತು ವಿಕ್ರಮ್ ಅವ್ರನ್ನಾಯಿತು ಚೂಸ್ ಮಾಡೇ ಮಾಡ್ತಾಯಿದ್ರು. ತಾವು ಸೇಫ್ ಆಗ್ತಾಯಿದ್ರು ಧನರಾಜ್ ಅವರು. ಇಷ್ಟು ಯೋಚನೆ ಮಾಡೋಕ್ಕಾಗಲ್ವಾ? ಎಷ್ಟು ಒಂದು ಒಳ್ಳೆಯ ಅವಕಾಶ ಇತ್ತು ಧನರಾಜ್ ಅವರಿಗೆ. 4ನೇ ರೌಂಡ್ ಆರಂಭ ಆಗುತ್ತೆ. 4ನೇ ರೌಂಡಲ್ಲಿ ಇಲ್ಲಿ ಹನುಮಂತ್ ಅವರು ಗೆಲ್ತಾರೆ, ಮೋಕ್ಷಿತನ ಅವ್ರ ಕಡೆ ಕಳಿಸ್ತಾರೆ. 5ನೇ ರೌಂಡ್ ಬಾಕಿ ಇದೆ. ಮುಂದಿನ ಜನಕ್ಕೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.